ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಒಂದು ಸುಲಭವಾದ ರೀತಿಯಲ್ಲಿ ನಿಮಗೆ ವಶೀಕರಣ, ನೀವು ಪ್ರೀತಿಸಿದ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು ಅಥವಾ ಯಾವುದೇ ಸ್ತ್ರೀ ಇರ್ಬೋದು, ಅವರನ್ನು ನೀವು ತುಂಬಾ ಪ್ರೀತಿಸ್ತೀರಿ ಆದ್ರೆ ಅವರಿಗೆ ಅರಿವಿಲ್ಲ ಅಥವಾ ಅವರಿಗೆ ಗೊತ್ತಿದ್ರೂ ಅವರು ನಿಮ್ಮನ್ನು ನಿರಾಕರಿಸ್ತಿದ್ದಾರೆ, ಅಂತಹ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ಈ ರೀತಿಯಾಗಿ ಈ ವಿದ್ಯೆಯನ್ನು ಉಪಯೋಗಿಸಿ ಅವರನ್ನು ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನೇ ಕಠಿಣ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ಈ ಒಂದು ಸುಲಭ ವಿಧಾನದಲ್ಲಿ ಹೇಗೆ ವಶೀಕರಣ ಮಾಡುದು ಅಂತ ನೋಡ್ಕೊಂಡ್ ಬರೋಣ. ಇದಕ್ಕೆ ಒಂದು ಲಿಂಬು ಬೇಕಾಗುತ್ತೆ, 2 ಬೆಳ್ಳುಳ್ಳಿಯ ಎಸಳುಗಳು ಬೇಕಾಗ್ತದೆ, 1 ಮೊಳೆ ಬೇಕಾಗ್ತದೆ. ಈಗ ನೀವೇನ್ ಮಾಡಬೇಕು ಅಂದ್ರೆ ವೀಕ್ಷಕರೇ, ಇಲ್ಲಿ ಮಧ್ಯ ಭಾಗ ತೆಗಿಲಿಕ್ಕೆ ಏನಾದ್ರೂ ಯೂಸ್ ಮಾಡ್ಕೊಳ್ಳಿ, ಏನಾದ್ರೂ ಉಪಯೋಗಿಸ್ಕೊಳ್ಳಿ. ಈ ಮಧ್ಯ ಭಾಗವನ್ನು ಮಾತ್ರ ತೆಗಿಬೇಕು. ನೋಡ್ಬೋದು ನೀವು ಈ ರೀತಿಯೊಂದು ರಂಧ್ರವನ್ನು ಮಾಡ್ಕೋಬೇಕಾಗ್ತದೆ. ನೀವು ರಂಧ್ರ ಮಾಡಕ್ಕೆ ಏನ್ ಬೇಕಿದ್ರು ಉಪಯೋಗಿಸ್ಬೋದು. ರಂಧ್ರ ಮಾಡಿದ ನಂತರ ಏನು ಬೆಳ್ಳುಳ್ಳಿ ಇದೆಯಲ್ವಾ, ಅದರಲ್ಲಿ ನೀವು ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ರಮೇಶ ಅಂತ ಅನ್ಕೊಳ್ಳಿ, ರಾ ಅಂತ ಬರೀರಿ. ಆ ಹುಡುಗಿಯ ಹೆಸರಿನ ಮೊದಲ ಅಕ್ಷರ ಧನ್ಯ ಅಂತ ಅನ್ಕೊಳ್ಳಿ, ದ. ಆಯ್ತಾ? ಈ ರೀತಿಯಾಗಿ ಮಾಡಿದ ನಂತರ ನೀವೇನ್ ಮಾಡ್ತೀರಾ ಅಂದ್ರೆ, ಇದು 2 ಬೆಳ್ಳುಳ್ಳಿಯ ಎಸಳುಗಳನ್ನು ನೀವೇನು ಬರ್ದಿರ್ತೀರ ನೋಡಿ, ಅದು 2 ಬೆಳ್ಳುಳ್ಳಿಯ ಎಸಳುಗಳನ್ನು ಇದ್ರೊಳಗೆ ಹಾಕಬೇಕು. ಹಾಕಿದ ನಂತರ ಇದನ್ನು ತೆಗೆದಿರ್ತೀರಲ್ವಾ, ಅದನ್ನು ಹಾಗೆ ಮುಚ್ಚಿಬಿಡಿ. ಮುಚ್ಚಿಬಿಟ್ಟ ನಂತರ ಈ ರೀತಿಯಾಗಿ ಇಲ್ಲಿ ಮೊಳೆಯನ್ನು ಚುಚ್ಚಬೇಕು. ಇದನ್ನು ನೀವು ಯಾರನ್ನು ಪ್ರೀತಿಸಿರ್ತೀರಾ ನೋಡಿ, ಅವರ ಮನೆ ಹತ್ರ ಹೋಗಿ ನೆಲದಲ್ಲಿ ಹುಗ್ದು ಬರಬೇಕು. ಒಂದು ವೇಳೆ ನಿಮಗೆ ಆಗಲ್ಲ ಅಂತ ಆದ್ರೆ ನಿಮ್ಮ ಮನೆ ಹತ್ರ ಹೊಂಡವನ್ನು ತೆಗೆದು ಅದರಲ್ಲಿ ಹುಗ್ದಾಕಿ ಓಂ ಭ್ರೀಂ ಮಮ ಪ್ರೇಮಾಯ ನಮಃ, ಓಂ ಭ್ರೀಂ ಮಮ ಪ್ರೇಮಾಯ ನಮಃ, ಓಂ ಭ್ರೀಂ ಮಮ ಪ್ರೇಮಾಯ ನಮಃ ಅಂತ 3 ಸಲ ಹೇಳ್ಬಿಟ್ಟು, ಮಂತ್ರ ಹೇಳ್ಬಿಟ್ಟು ಕೈ ಮುಗ್ದು ಹಿಂದೆ ತಿರುಗಿ ನೋಡಬಾರ್ದು. ನೀವು ಅಲ್ಲಿಂದ ಹೊರಟ ನಂತರ ವೀಕ್ಷಕರೇ ಹಿಂದೆ ತಿರುಗಲೇಬಾರ್ದು. ಡೈರೆಕ್ಟ್ ಆಗಿ ಮನೆಗೆ ಹೋಗಿ ಬಾಗ್ಲನ್ನು ಹಾಕೋಬೇಕು. ನೀವು ಹೀಗೆ ಮಾಡೋದ್ರಿಂದ ವೀಕ್ಷಕರೇ, ನೀವು ಯಾರನ್ನು ಪ್ರೀತಿಸಿರ್ತೀರಿ, ಯಾರನ್ನು ವಶ ಮಾಡ್ಕೋಬೇಕು ಅಂತ ಇರ್ತೀರಲ್ವಾ, ಅವರು 100% ನಿಮ್ಮನ್ನು ಮೆಚ್ಚಿ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ಧನ್ಯವಾದಗಳು.